ಹೊಸ ವರ್ಷ ಆಚರಣೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಪ್ರವಾಸಿಗರು ಮತ್ತು ಸ್ಥಳೀಯರು ಹೊಸ ವರ್ಷದ ಆಚರಣೆಗೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ವಾಹನ ದಟ್ಟಣೆ ಇರುತ್ತೆ. ಹೀಗಾಗಿ ಮೈಸೂರಿನಲ್ಲಿ ಯಾವ ರೀತಿಯಾದಂತಹ ಸಂಚಾರ ವ್ಯವಸ್ಥೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸಂಚಾರ ವಿಭಾಗದ ಡಿಸಿಪಿ ಆದಂತಹ ಜಾನ್ವಿ ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಹೊಸ ವರ್ಷದ ಆಚರಣೆ ಅಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಓಡಾಟ ಇರುತ್ತೆ, ಅಪಘಾತಗಳ ಸಂಖ್ಯೆನೂ ಜಾಸ್ತಿ ಆಗಿರುತ್ತೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ? ಈಗ ಕಳೆದ ಒಂದು ವಾರದಿಂದನೇ ಕಂಟಿನ್ಯೂಸ್ ಹಾಲಿಡೇಸ್ ಇರೋದ್ರಿಂದ ಮೈಸೂರು ಸಿಟಿಗೆ ಟೂರಿಸ್ಟ್ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಸೊ ಇದನ್ನು ನಾವು ಒಂದು ವಾರದಿಂದ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸಹ ತುಂಬ ಇಂಪಾರ್ಟೆಂಟ್ ಡೇ ಆಗಿದೆ ನಮಗೆ ಟ್ರಾಫಿಕ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಹೈ ಡೆನ್ಸಿಟಿ ಆನ್ ರೋಡ್ಸ್ ಇನ್ ಮೈಸೂರು ಸಿಟಿ. ಅದಕ್ಕೋಸ್ಕರ ಆ್ಯಂಡ್ ಟು ಪ್ರಿವೆಂಟ್ ಆಕ್ಸಿಡೆಂಟ್ಸ್ ಆ್ಯಂಡ್ ಟು ಸ್ಟಾಪ್ ಪೀಪಲ್ ಫ್ರಮ್ ಎಂಗೇಜಿಂಗ್ ಇನ್ ಡೇಂಜರಸ್ ಆ್ಯಕ್ಟಿವಿಟೀಸ್ ನಾವು ಎಲ್ಲ ಕಡೆ ಸುಮಾರು 200 ಚೆಕ್ ಪಾಯಿಂಟ್ಸ್ ಹಾಕ್ಕೊಂಡಿದ್ದೀವಿ. ನಾವು ಜಿಗ್ಜಾಗ್ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಈ ಥರ ಓವರ್ ಸ್ಪೀಡಿಂಗ್ ಮಾಡಿ ವೀಲಿಂಗ್ ಮಾಡೋ ಅಂಥವ್ರು ಮತ್ತು ಡ್ರಂಕನ್ ಡ್ರೈವಿಂಗ್ ಬಗ್ಗೆ ಎಲ್ಲ ಚೆಕ್ ಪಾಯಿಂಟ್ಸಲ್ಲೂ ಚೆಕ್ಕಿಂಗ್ ಇದೆ. ಸೊ ಆರ್ ಓನ್ಲಿ ಅಪೀಲ್ ಇಸ್ ಕೈಂಡ್ಲಿ ಸೆಲೆಬ್ರೇಟ್ ನ್ಯೂ ಇಯರ್ ಇನ್ ಅ ವೆರಿ ಸೇಫ್ ವೇ. ಯಾಕೆಂದರೆ ಯುವರ್ ಫ್ಯಾಮಿಲಿ ಈಸ್ ವೇಟಿಂಗ್ ಎಟ್ ಹೋಮ್. ಸೊ ಫಾರ್ ಅ ಥ್ರಿಲ್ ಆಫ್ 2 or 3 minutes ನಿಮ್ಮ ಲೈಫ್ ಮತ್ತು ಫ್ಯಾಮಿಲಿನ ಎಂಡೇಂಜರ್ ಮಾಡಬೇಡಿ. ದಯವಿಟ್ಟು ಪ್ಲೀಸ್ ಫಾಲೋ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಸೆಲೆಬ್ರೇಟ್ ಹ್ಯಾಪಿ ಆ್ಯಂಡ್ ಸೇಫ್ ನ್ಯೂ ಇಯರ್. ಈಗ ಮೈಸೂರಿನಲ್ಲಿ ಅಂದರೆ ಮೈಸೂರಿನ ಹೊರವಲಯ ಇರ್ಬೋದು, ರಿಂಗ್ ರಸ್ತೆಗಳು ಮತ್ತು ಮೈಸೂರಿನ ಪ್ರಮುಖ ವೃತ್ತಗಳಲ್ಲಿ ಹೆಚ್ಚಿನ ದಟ್ಟಣೆ ಇರ್ತದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅಲ್ಲಿ CC ಕ್ಯಾಮ್ರಾಗಳ ಕಣ್ಗಾವಲಿರ್ಬೋದು ಅಥವಾ ಈ ರೀತಿಯಾದಂಥ ವ್ಯವಸ್ಥೆಗಳೇನಾರು ಆಗಿದೆ? ನಾವು ರಿಂಗ್ ರೋಡಲ್ಲಾಗಿರ್ಬೋದು ಅಥವಾ ಸಿಟಿ ಇಂಟೀರಿಯರ್ ಎಲ್ಲ ಮೇನ್ ರೋಡ್ಸ್, ಮೇನ್ ಜಂಕ್ಷನ್ಸಲ್ಲಿ, ಔಟರ್ ರಿಂಗ್ ರೋಡಲ್ಲಿ ಎಲ್ಲ ಕಡೆ ನಾವು ಚೆಕ್ ಪಾಯಿಂಟ್ಸ್ ಹಾಕ್ಕೊಂಡಿದ್ದೀವಿ. ವಿ ಹ್ಯಾವ್ ಕೆಪ್ಟ್ ಕ್ಯಾಮರಾಸ್ ರೆಡಿ ಟು capture any kind of traffic congestion as well as to keep watch on everybody who is engaging in dangerous activities. ಸೊ ನಾವು ಎಲ್ಲ ಕಡೆ ಚೆಕ್ ಪಾಯಿಂಟ್ ಹಾಕ್ಕೊಂಡು ಡ್ರಂಕನ್ ಡ್ರೈವಿಂಗ್ ಮಾಡೋರ್ನಾಗಲಿ ವೀಲಿಂಗ್ ಮಾಡೋ ಅಂಥವ್ರನ್ನಾಗಲಿ ಚೆಕ್ ಮಾಡೋಕ್ಕೆ ನಮ್ಮ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ರೆಡಿ ಇದ್ದಾರೆ. ಈಗ ಕುಡಿದು ವಾಹನ ಚಲಾಯಿಸುವಂಥ ವಿಚಾರಗಳಿಗೆ ನಿರಂತರವಾಗಿ ಮೈಸೂರಿನಲ್ಲಿ ಒಂದು ತಪಾಸಣೆ ನಡೆಯುವಂಥ ಕೆಲಸ ಆಗ್ತದೆ. ವಿಶೇಷವಾದಂತಹ ಡ್ರೈವ್ ಏನಾದರೂ ಇವತ್ತು ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಇರುತ್ತಾ? ಸ್ಪೆಷಲ್ ಡ್ರೈವ್ ನಾನು ಈಗಾಗಲೇ ಹೇಳ್ದಂಗೆ ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಅವರಿಬ್ಬರೂ ಸೇರಿ ಅಕ್ರಾಸ್ ದ ಸಿಟಿ ಹಲವಾರು ಚೆಕ್ ಪಾಯಿಂಟ್ಸ್ ಹಾಕ್ಕೊಂಡಿದ್ದೀವಿ. ಸೊ ಡ್ರಂಕನ್ ಡ್ರೈವಿಂಗ್ ಜೊತೆಗೇ ಈ ಥರ ಡೇಂಜರಸ್ ಆ್ಯಕ್ಟಿವಿಟೀಸ್ನ ಪ್ರಿವೆಂಟ್ ಮಾಡೋಕ್ಕೂ ನಮ್ಮಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈಗ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಿದ್ರು. ಈಗ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧ ಇದೆ, ಅರಮನೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಗ್ತಾಯಿಲ್ಲ. ಬೇರೆ ಯಾವೆಲ್ಲ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಒಂದು ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದೀರಿ ಅಂತ? ನಮಗೆ ಮೇನ್ ಇಂಪಾರ್ಟೆಂಟ್ ಇನ್ ಆ್ಯಂಡ್ ಅರೌಂಡ್ ಮೈಸೂರು ಪ್ಯಾಲೇಸ್ ನಾವು ಹೆಚ್ಚಿಗೆ ಮೆನ್ನ ಡಿಪ್ಲಾಯ್ ಮಾಡಿಕೊಂಡು ಅಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಕಂಜೆಷನ್ ಆಗಲಿ ಬೇರೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋಂಗೆ ನಾವು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಎಲ್ಲ ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ಮೈಸೂರು ಸಿಟಿ ಆ್ಯಂಡ್ ಔಟರ್ ರಿಂಗ್ ರೋಡ್ ಎಲ್ಲ ಕಡೆ ನಮ್ಮದು ಲಾ ಆ್ಯಂಡ್ ಆರ್ಡರ್ ಪ್ಲಸ್ ಟ್ರಾಫಿಕ್ ಡಿಪ್ಲಾಯ್ಮೆಂಟ್ ಆಗಿದೆ ಇಡೀ ಸಿಟಿಲಿ. ನಾವು ಈಗಾಗಲೇ ಹೇಳಿದ್ರಿ ವೀಲಿಂಗ್ ಅಥವಾ ಚೇಸಿಂಗು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀನಿ ಅಂತಲ್ಲ. ಯಂಗ್ಸ್ಟರ್ಸ್ಗಳು ಈ ಔಟರ್ ರಿಂಗ್ ರೋಡ್ಗಳಲ್ಲಿ ಜಾಸ್ತಿ ವೀಲಿಂಗು ಮತ್ತು ಇದೆಲ್ಲ ಮಾಡ್ತಾರೆ. ಸ್ಪೆಷಲ್ ಟೀಮ್ ಏನಾದ್ರು ರೆಡಿ ಆಗಿದೆಯಾ ಇದಕ್ಕೆ ಅಂತ, ಈ ಚೇಸಿಂಗು ಮತ್ತು ವೀಲಿಂಗ್ನ ತಡೆಗಟ್ಟಲಿಕ್ಕೆ? ಈ ಕಳೆದ ಒಂದು ವಾರದಲ್ಲೇ ನಾವು ಪ್ರೀವಿಯಸ್ ಈ ಥರ ವೀಲಿಂಗ್ ಯಾರು ಹ್ಯಾಬಿಚುವಲ್ ಆಗಿ ಒಫೆಂಡರ್ಸ್ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ನಾವು ವಾರ್ನಿಂಗ್ ಮಾಡಿದ್ದೀವಿ. ಅದೇ ರೀತಿ ಈಗ ಇಂಥ ಆ್ಯಕ್ಟಿವಿಟೀಸ್ ಪ್ರಿವೆಂಟ್ ಮಾಡೋಕ್ಕೆ ನಮ್ಮ ಮಫ್ತಿಲ್ ಕೂಡ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. ಅದೇ ರೀತಿ ವಿತ್ ನಮ್ಮ ಡ್ರಂಕನ್ ಡ್ರೈವಿಂಗ್ ಚೆಕ್ ಮಾಡೋಕ್ಕೇ ಅಂತಲೇ ಸ್ಪೆಷಲಾಗಿ ನಾವು ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಈ ಥರ ವೀಲಿಂಗಲ್ಲಿ ಎಂಗೇಜ್ ಆಗಿರೋರನ್ನ ವಿ ಹ್ಯಾವ್ ಕೆಪ್ಟ್ ವಾಚ್ ಓವರ್ ದೆಮ್. ಈಗ ಅಪಘಾತಗಳು ಸಂಭವಿಸಿದರೆ ಒಂದು ವೇಳೆ ಅದಕ್ಕೆ ತುರ್ತಾಗಿ ಸ್ಪಂದಿಸಲಿಕ್ಕೆ ಟೀಮ್ಗಳು ರೆಡಿ ಇದ್ದಾವ ಅಥವಾ ಆ್ಯಂಬುಲೆನ್ಸ್ಗಳ ವ್ಯವಸ್ಥೆ ಈ ರೀತಿಯಾದಂಥದ್ದು ಸ್ಪೆಷಲ್ ಕೇರ್ ಏನಾದರೂ ಆಗಿದೆಯಾ ಅಂತ? ಈಗಾಗಲೇ ನಾವು ಎಲ್ಲ ಸಂಬಂಧಪಟ್ಟ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮಲ್ಲಿ ವಿ ಹ್ಯಾವ್ ಪೊಲೀಸ್ ಟ್ರಾಫಿಕ್ ಆ್ಯಂಬುಲೆನ್ಸಸ್ ವಿಚ್ ಆರ್ ರೆಡಿ ಆ್ಯಂಡ್ ಆನ್ ಡ್ಯೂಟಿ. ಸೊ ಈ ಥರದ್ದೇನಾದರೂ ಗಾಡ್ ಫಾರ್ಬಿಡ್ ಆಗಲ್ಲ ನಮ್ಮ ಸಿದ್ಧತೆ ಇದ್ರಂಗೆ. ಬಟ್ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ವಿ ಹ್ಯಾವ್ ಆಲ್ ದ ನೆಸೆಸರಿ ಅರೇಂಜ್ಮೆಂಟ್ಸ್. ಹೊಸ ವರ್ಷದ ಸ್ವಾಗತ ಅಂದರೆ ಸಡಗರ ಸಂಭ್ರಮದ ಆಚರಣೆ, ಅದು ಶೋಕಾಚರಣೆಯಾಗಿ ಬದಲಾಗಬಾರ್ದು. ಹೀಗಾಗಿ ಮೈಸೂರಿಗರಿಗೆ ಮತ್ತು ವಾಹನ ಸವಾರರಿಗೆ ಏನು ಮನವಿಯನ್ನು ಮಾಡ್ತೀರಾ? ನಮ್ಮದು ಒಂದೇ ಮನವಿ, ಮೈಸೂರು ಸಿಟಿ ಜನಕ್ಕೆ ಮತ್ತು ಹೊರಗಡೆಯಿಂದ ಬರೋಂಥ ಟೂರಿಸ್ಟ್ಗೆ ದಯವಿಟ್ಟು ನ್ಯೂ ಇಯರ್ನ ಸಂಭ್ರಮದಿಂದ ಆಚರಣೆ ಮಾಡಿ. ಬಟ್ ಅದೇ ರೀತಿ ಏನು ಟ್ರಾಫಿಕ್ ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಿ ಎಲ್ಲರೂ ಸೇಫಾಗಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿ ಅಂತ ನಾವು ಅಪೀಲ್ ಮಾಡ್ತೀವಿ. ಇದು ಸಂಚಾರ ವಿಭಾಗದ DCP ಜಾನ್ವಿ ಅವರ ಮಾತು. ಹೊಸ ವರ್ಷದ ಸಂಭ್ರಮಾಚರಣೆ ಇದೆ, ಎಲ್ಲರಿಗೂ ಸಹ ಖುಷಿಯನ್ನು ತಂದುಕೊಳ್ಳಿ. ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದು ಬೇಡ. ನಾವು ನಿಮ್ಮೊಂದಿಗಿದ್ದೇವೆ. ಹೊಸ ವರ್ಷವನ್ನು ಖುಷಿಯಿಂದ ಬರಮಾಡಿಕೊಳ್ಳೋಣ ಅನ್ನೋ ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.